ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ತಿಂಡಿ ಬಂದು ಬಿಸಿಬೇಳೆಬಾತನ್ನ ನಾನು ಪುನಿ ಕುತ್ಕೊಂಡು ತಿಂದ್ವಿ. ಪುನರ್ವು ತಿನ್ನಲಿಲ್ಲ, ಏಕೆಂದರೆ ಅವನು ಬೂಸ್ಟ್ ಕುಡ್ದಿದ್ದ. ಸೊ ಹಾಗಾಗಿ ಆಮೇಲೆ ಅವನು ತಿಂತಾ ಇದ್ದಾನೆ. ಇನ್ನು ಫ್ರೂಟ್ಸ್ ಬಂದಿತ್ತು, ಫ್ರೂಟ್ಸ್ ತೊಗೊಂಡೆ. ಪುನರ್ವಿಗೆ ಏನು ಬೇಕು ಅದನ್ನು ಮಧ್ಯಾಹ್ನಕ್ಕೆ ಮಶ್ಅಪ್ ಮಾಡಿದೆ. ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು. ಇನ್ನು ಮಧ್ಯಾಹ್ನದ ಅಡುಗೆ ಆದಮೇಲೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಮುಗಿಸಾದ್ಮೇಲೆ ಎಷ್ಟೊತ್ತಾಯಿತು ಅಂತಲೇ ಗೊತ್ತಾಗಲಿಲ್ಲ, ಸಂಜೆ ಆಗೋಗ್ಬಿಡ್ತು. ಯಾಕೆ ಇವಾಗ ನೆನಪಾಯ್ತು ಕೋಡುಬಳೆ? ಇನ್ನು ನಮ್ಮನೆ ಸಾಹೇಬರು ಕೋಡುಬಳೆ ಕೇಳಿದ್ರು. ಸೊ ಕೋಡುಬಳೆ ಮಾಡಲಿಲ್ಲ ಅಂತಂದರೆ ಅವ್ನು ಬಿಡೋ ಮ್ಯಾಟ್ರೇ ಇಲ್ಲ. ಹಂಗಾಗಿ ಈಗ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಏನೇನು ಬೇಕು ಅಂತ ಒಂದು ಸಲ ನೋಡ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಕಡಲೆ, ಒಣಗೊಬ್ಬರಿನ ಹಾಕ್ಕೊಂಡು ನೀರು ಹಾಕ್ತೆ ಪೌಡ್ರ್ ಮಾಡ್ಕೋಬೇಕು. ಇನ್ನು ಹಿಟ್ಟಿಗೆ ಏನೇನು ಬೇಕು ಅಂತಂದರೆ ಒಂದು ಬಾಣಲಿಗೆ 1 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ನೀರು ಕುಡಿಯೋ ಲೋಟದಲ್ಲಿ ಮಾಡ್ತಾಯಿದ್ದೀನಿ. ಮೆಜರ್ಮೆಂಟಲ್ಲೇ ಮಾಡಿ ಚೆನ್ನಾಗಿ ಬರುತ್ತೆ. ಇನ್ನು 1/4 ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ. 1/4 ಕಪ್ಪು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ, ಅಂದರೆ ಪೌಡ್ರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಸೋಡಾ ಯಾವುದೂ ಬಳಸ್ತಾ ಇಲ್ಲ. ಒಂದು ಸಲ ಮಾಡಿ ನೋಡಿ. ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಬೆಣ್ಣೆಲಿ ಮಾಡ್ತಿರೋದ್ರಿಂದ ಬೆಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಮೆಲ್ಟ್ ಆಗೋ ಅಷ್ಟರಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಚ್ಚಗೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬರಬೇಕು. ಆಮೇಲೆ ರೌಂಡ್ ಶೇಪು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಂಡು ಎಣ್ಣೆನ ಕಾಯಕ್ಕಿಟ್ಕೊಂಡು ಎಣ್ಣೆ ಕಾದ ನಂತರ ಕೋಡುಬಳೆನ ಹಾಕ್ಕೋಬೇಕು ಎಣ್ಣೆಗೆ. 2 ಮಿನಿಟ್ಸ್ ಐ ಫ್ಲೇಮಲ್ಲೇ ಬೇಯಿಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಗುಳ್ಳೆಗಳೆಲ್ಲ ಸ್ಟಾಪ್ ಆದಮೇಲೆ ತೆಗಿರಿ. ಜಾಸ್ತಿ ಸೀಸ್ಬೇಡಿ, ರುಚಿ ಚೆನ್ನಾಗಲ್ಲ. ಇನ್ನು ನಾನು ಎಲ್ಲ ಮುಗಿಸ್ದೆ. ಇವತ್ತಿಂದು ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.